ತಮಿಳುನಾಡು ಸಿಎಂ ವಿಜಯ್ಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತೆ. ಅವರ ಪತ್ನಿ ಮತ್ತು ಇವರು ಪುನಃ ಒಂದಾಗಲಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ಗೆ ಗುಡ್ ನ್ಯೂಸ್. ಡೈವೋರ್ಸ್ ಕೇಸ್ ವಾಪಸ್ ಪಡ್ತಾ ಇದ್ದಾರಂತೆ ವಿಜಯ್ ಪತ್ನಿ. ಓಕೆ, ಗುಡ್ ನ್ಯೂಸ್ ಅಂತ ನಮಗೆ ಕಾಣಿಸುತ್ತೆ. ವಿಜಯ್ಗೆ ಗುಡ್ ನ್ಯೂಸು ಬ್ಯಾಡ್ ನ್ಯೂಸು ಅದು ಅವರೇ ಹೇಳಬೇಕು. ವಿಚಾರಣೆ ವೇಳೆ ಕೇಸ್ ಹಿಂಪಡೆದಿದ್ದಾರೆ ಪತ್ನಿ ಸಂಗೀತ. ವಿಜಯರಿಂದ ವಿಚ್ಛೇದನವನ್ನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ನಡುವಿನಲ್ಲಿ ವಿಜಯ್ಗೆ ಬೇರೆ ಇನ್ನೊಂದು ನಟಿಯೊಂದಿಗೆ ಸಂಬಂಧವಿದೆ ಅಥವಾ ಏನೇನೋ ಊಹಾಪೋಹಗಳೆಲ್ಲ ಹುಡ್ಕೊಂಡಿತ್ತು. ಏಪ್ರಿಲ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಸಂಗೀತ. ಇದೀಗ ಚೆನ್ನೈ ಕೋರ್ಟ್ನಲ್ಲಿ ಇಂದು ಸಂಗೀತ ಯೂಟರ್ನ್ ಹೊಡೆದಿದ್ದಾರಂತೆ. ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ಅರ್ಜಿ ಇತ್ಯರ್ಥವಾಗ್ತಾ ಇದೆ. ಮತ್ತೆ ಒಂದಾಗ್ತಾರ ದಳಪತಿ ವಿಜಯ್ ಮತ್ತು ಸಂಗೀತ ಅನ್ನುವಂಥ ಪ್ರಶ್ನೆ ಇಲ್ಲಿ. ಅನೇಕ ಊಹಾಪೋಹಗಳು ಹುಟ್ಕೊಂಡಿದ್ವು. ವಿಜಯ್ ಅವರಿಗೂ ಮತ್ತೊಬ್ಬ ನಟಿಗೂ ಅವಿನಾಭಾವ ಸಂಬಂಧವಿದೆ. ಹಾಗಾಗಿ ಅವರ ಪತ್ನಿ ಮುನಿಸಿಕೊಂಡು ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರಿಬ್ಬರು ಕೂಡ ವಿಚ್ಛೇದನವನ್ನು ನೀಡಿ ಬೇರೆ ಬೇರೆ ಆಗ್ತಾರೆ. ಆ ಬಳಿಕ ಇವರಿಬ್ಬರು ಒಂದಾಗ್ತಾರೆ ಅಂತೆಲ್ಲ ಮಾತುಕತೆಗಳು ಹುಟ್ಕೊಂಡಿದ್ವು. ಇದೀಗ ವಿಜಯ್ ಅವರ ಧರ್ಮಪತ್ನಿ ಸಂಗೀತ ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರಂತೆ. ಆದ್ರೆ ವಿಜಯ್ ಅವರಿಗೆ ಸಂತಸದ ಸುದ್ದಿ ಅಂತ ನಾನು ಹೇಳಲ್ಲ, ಅದು ವಿಜಯ್ ಅವರೇ ಹೇಳಬೇಕು. ಸಂತಸದ ಸುದ್ದಿಯೋ ಹೌದೋ ಅಲ್ವೋ ಅಂತ ಹೇಳಿ ಸಂಗೀತ ಅವರು, ವಿಜಯ್ ಧರ್ಮಪತ್ನಿ ಸಂಗೀತ ಅವರು ವಿಚ್ಛೇದನ ಅರ್ಜಿಯನ್ನ ಏನ್ ನೀಡಿದ್ರು ಅದನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಚೆನ್ನೈ ಕೋರ್ಟಲ್ಲಿ. ನನಗೆ ವಿಚ್ಛೇದನ ಬೇಡ, ನಾವಿಬ್ರು ಮತ್ತೆ ಒಂದಾಗಿ ಬದುಕ್ತೀವಿ ಅಂತ ಹೇಳಿದ್ದಾರೆ. ದಾಂಪತ್ಯ ಜೀವನ ಅಂದ್ರೆ ಹಾಗೆ, ಗಂಡ ಹೆಂಡತಿ ಅಂದ್ರೆ ಹಾಗೆ. ವೈಮನಸ್ತಾಪಗಳು ಬರುತ್ತೆ ಹೋಗುತ್ತೆ, ಆದರೆ ಕಳೆದ ಆ ನಗುವಿನ ಕ್ಷಣಗಳು, ಹಂಚಿಕೊಂಡ ದುಃಖ ದುಮ್ಮಾನಗಳು ಅವೆಲ್ಲವೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಹಾಗಾಗಿ ಮತ್ತೆ ಮತ್ತೆ ಒಂದಾಗುವಂತೆ ಮಾಡುತ್ತೆ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಒಂದಾಗ್ಲಿ, ಒಳ್ಳೆ ರೀತಿಯಲ್ಲಿ ಬದುಕಿ. ಎಸ್, ಇನ್ನು ಈ ವಿಚಾರದ ಕುರಿತಾಗಿ ನನ್ನ ಜೊತೆ ವಿಜಯ್ ಬಗ್ಗೆ ಮಾತಾಡೋದಕ್ಕೆ ತ್ರಿಷಾ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತ್ರಿಷಾ, ವಿಜಯ್ ವಿಚಾರದಲ್ಲಿ ಅನೇಕ ಊಹಾಪೋಹಗಳು ಹುಡ್ಕೊಂಡಿತ್ತು ಇನ್ನೊಬ್ಬ ನಟಿಯ ಒಂದಿಗೆ. ಆ ನಟಿಯ ಹೆಸರು ನನಗೆ ಗೊತ್ತಿಲ್ಲ. ಬಟ್ ತ್ರಿಷಾ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ತ್ರಿಷಾ? ಎಸ್ ಕಾರ್ತಿಕ್, ವಿಜಯ್ ಮತ್ತು ಸಂಗೀತ ಬಾಳಲ್ಲಿ ಒಂದು ರೀತಿಯ ಬಿರುಗಾಳಿ ಎದ್ದಿತ್ತು. ಈ ಹಿಂದೆ ಕಳೆದ ಏಪ್ರಿಲ್ನಲ್ಲಿ ಸಂಗೀತ ಅವರು ಅವರ ವೈಯಕ್ತಿಕ ಕಾರಣಗಳಿಂದ ಹಾಗೆ ನಮ್ಮಿಬ್ಬರ ಸಂಸಾರದಲ್ಲಿ ಒಂದಷ್ಟು ಬಿರುಕನ್ನ ಮೂಡ್ತಾ ಇದೆ. ಹಾಗಾಗಿ ನಮ್ಮಿಬ್ಬರಿಗೆ ಅನುಸರಿಸ್ಕೊಂಡು ಹೋಗಕ್ ಆಗ್ತಿಲ್ಲ, ಅರ್ಥ ಮಾಡ್ಕೊಂಡು ಹೋಗಕ್ ಆಗ್ತಿಲ್ವ ಅನ್ನೋಂಥ ನಿಟ್ಟಿನಲ್ಲಿ ವಿಚ್ಛೇದನಕ್ಕೆ ಅವರು ಅಪ್ಲೈ ಅನ್ನ ಮಾಡಿರ್ತಾರೆ. ಸೊ ಅದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರುತ್ತೆ, ಹಾಗೆ ಹೈರಿಂಗ್ ಕೂಡ ನಡೀತಾ ಇರುತ್ತೆ. ಕಳೆದ ಏಪ್ರಿಲ್ ನಲ್ಲಿ ಅವರು ವಿಚ್ಛೇದನಕ್ಕೆ ಅಪ್ಲೈ ಮಾಡಿರ್ತಾರೆ. ಹಾಗೆ ಕಳೆದ ಬಾರಿ ಅವರು ಎಲೆಕ್ಷನ್ ಅಲ್ಲಿ ಗೆದ್ದ ಕೂಡ್ಲೇನು ಯಾವುದೇ ರೀತಿಯ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಂಗೀತ ಅವರು ಹಾಜರಾಗಿರೋದಿಲ್ಲ. ಎಲ್ಲ ಒಂದು ಕಡೆ ಇವರ ವಿಚ್ಛೇದನದ ವಿಷಯ ನಿಜ ಅನ್ನೋದಕ್ಕೆ ಕೆಲವೊಂದಷ್ಟು ಕಾರಣಗಳು, ಒಂದಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಅವರ ಸಂಸಾರದಲ್ಲಿ ಬಿರುಕು ಮೂಡಿದೆ ಅನ್ನೋದಕ್ಕೆ. ಆದ್ರೆ ಇವತ್ತು ನಡೆದಂತಹ ಕೋರ್ಟ್ ನಲ್ಲಿ ಏನು ವಿಚಾರಣೆಯಲ್ಲಿ ಸಂಗೀತ ಅವರು ಮಗನ ಭವಿಷ್ಯದ ದೃಷ್ಟಿಗಾಗಿ, ಸೊ ಮಗನ ಕೆರಿಯರ್ ಅನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ, ಮಗನಿಗೆ ತಂದೆ ಪ್ರೀತಿ ಬೇಕು, ಮಗನಿಗೆ ತಂದೆಯ ಜವಾಬ್ದಾರಿ ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಅವ್ರೇನು ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ರು ಅದನ್ನ ಅವ್ರು ಇವತ್ತು ವಾಪಸ್ ತಗೊಂಡಿರುವಂತದ್ದು. ಸೊ ಇದೊಂಥರ ವಿಜಯ್ ಅವರ ಅಭಿಮಾನಿಗಳಲ್ಲೂ ಒಂಥರ ಸಂತದ ಕ್ಷಣ ಮೂಡಿದೆ. ಯಾಕಂದ್ರೆ ಅವರಿಬ್ಬರ ವಿಚ್ಛೇದನದ ಕುರಿತು ಸಾಕಷ್ಟು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ಸಾಕಷ್ಟು ಚರ್ಚೆಗಳು ನಡೆದಿತ್ತು ಅವರೊಬ್ಬರ ವಿಚ್ಛೇದನದ ಕುರಿತಾಗಿ. ಸೊ ಇದು ಎಲ್ಲ ಒಂದು ಕಡೆಯಲ್ಲಿ ಎಲ್ರಿಗೂ ಕೂಡ, ಅವರ ಅಭಿಮಾನಿ ಬಳಗದಲ್ಲೂ ಕೂಡ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಂತೋಷವನ್ನ ತಂದಿದೆ. ಅರ್ಥ. ಥ್ಯಾಂಕ್ ಯು ತ್ರಿಷಾ ತಮ್ಮೆಲ್ಲ ಮಾಹಿತಿಗಳಿಗಾಗಿ.